ಸೆಲೆಕ್ಟ್ ಹತ್ರ ಬಂದಿದ್ದೀವಿ ಗೈಸ್. ವೀಲ್ ಬ್ಯಾಲೆನ್ಸಿಗೆ ಇಟ್ಟಿದ್ದಾರೆ. ಸೊ ಈ ಆಯಿಲನ್ನು ಹಾಕ್ತಿದ್ದೀವಿ. ಗಾಡಿ ರೆಡಿ ಆಗಿದೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ, ಗಾಡಿ ಸ್ವಲ್ಪ ಸರ್ವಿಸಿಂಗ್ ಇದೆ ನಮ್ಮ ಕಾರಿಂದ i20ದು. ಅದನ್ನು ಸರ್ವಿಸ್ ಮಾಡೋಕ್ಕೆ ಕೊಡೋಗತ್ತೀವಿ. ಶೋರೂಮಿಗೆ ಕೊಡ್ತಿಲ್ಲ, ಇಲ್ಲ ಬಾಷ್ ಸರ್ವಿಸ್ ಅಂತ ಇದೆ. ಮತ್ತು ಇನ್ನೊಂದು ಕೆಲಸನೂ ಇದೆ ಗೈಸ್. ಏನಂದರೆ ನನ್ನ FZ150 ಗಾಡಿಯ ಸೆಲ್ಫ್ ಮೋಟ್ರು ವರ್ಕ್ ಆಗ್ತಿಲ್ಲ. ಸೊ ಗಾಡಿ ಅದರಿಂದ ಸ್ಟಾರ್ಟೇ ಆಗ್ತಿಲ್ಲ. ಥ್ಯಾಂಕ್ ಯು ಫಾರ್ ದ ಲವ್ ಯು ಹ್ಯಾವ್ ಶೋನ್. ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಸರ್ವಿಸ್ ನಾವು ಶೋರೂಮಲ್ಲೇ ಮಾಡಿಸಿದ್ವಿ. ಇದೊಂದು ಟೈಮ್ ಇಲ್ಲಿ ಮಾಡಿಸೋಣ ಅಂತ ಏನೋ ಯೋಚನೆ ಮಾಡಿದ್ವಿ. ಸೊ ಇಲ್ಲೇ ಕೊಡ್ತಿದ್ದೀವಿ ಗಾಡಿನ. ಸೊ ಓಕೆ ಗೈಸ್, ಇಲ್ಲಿ ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತಂತ ಇಲ್ಲಿ ಮಾಡಿಸ್ತಿಲ್ಲ. ಬೇರೆ ಕಡೆ ನಮ್ಮ ಅಣ್ಣ ಏನೋ ಹೇಳ್ತಿದ್ದಾನೆ. 5250 ರೂಪಾಯಿ ವಿತ್ ಆಯಿಲ್ ಸರ್ವಿಸ್ ಪ್ಯಾಕೇಜ್ ಅಂತೆ. ವಾಟರ್ ಸರ್ವಿಸ್, ಆಯಿಲ್ ಸರ್ವಿಸ್ ಎಲ್ಲ. ಗೈಸ್, ಗಾಡಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಗೈಸ್. ಗಾಡಿ ಮೇಂಟೈನ್ ಮಾಡೋದಿದೆಯಲ್ಲ, ಅದ್ರದ್ದು ಎಕ್ಸ್ಪೆನ್ಸಸ್ಸು, ಗಾಡಿ ಮೇಂಟೈನ್, ಇನ್ಶೂರೆನ್ಸು, ಅವೆಲ್ಲ ತುಂಬ ಹೆಡ್ಡೇಕು. ಶೋರೂಮಲ್ಲಿ ಹೋಗ್ಬಿಟ್ರೆ ನಿಮಗೆ ಪಕ್ಕ 10,000ಕ್ಕಿಂತ ಕಡಿಮೆ, 8,000ಕ್ಕಿಂತ ಕಡಿಮೆ ನಿಮಗೆ ಸರ್ವಿಸಿಂಗ್ ಕೊಡೋದೇ ಇಲ್ಲ ಗೈಸ್, ಹೇಳ್ತೀನಿ. ಲಾಸ್ಟ್ ಟೈಮ್ ಮಾಡಿಸಿದ್ದಾಗ ಆಲ್ಮೋಸ್ಟ್ 8,500 ಏನೋ ಆಗಿತ್ತು ಬರೀ ಆಯಿಲ್ ಸರ್ವಿಸಿಂಗ್. ಸೊ ಗೈಸ್, ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಗಾಡಿನ. ದಾವಣಗೆರೆ ಯಾರು ನೋಡ್ತಿದ್ರೆ, ನಿಮ್ಮ ಗಾಡಿ ನೀವು ಯಾವ ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ತೀರೋ, ಏನು ಹೊರಗಡೆ ಮಾಡಿಸ್ತೀರೋ, ಹೊರಗಡೆ ಮಾಡಿದ್ರೂ ಎಲ್ಲಿ ಮಾಡಿಸ್ತೀರಾ, ಸ್ವಲ್ಪ ಅಡ್ರೆಸ್ ಹಾಕಿಬಿಟ್ರೆ ನಾವು ನೋಡ್ಕೊಂಬರ್ತೀವಿ ಗೈಸ್. ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಹೆಂಗೆ ಸರ್ವಿಸಿಂಗ್ ಅಂತ. ಸೊ ಇಟ್ ವಿಲ್ ಬಿ ಟು ಎ ಹೆಲ್ಪ್ ಗೈಸ್. ಅದಕ್ಕೆ ನಂಗೆ ಗೊತ್ತಾದರೆ ನಾನು ಹೇಳ್ತೀನಿ, ನಿಮಗೆ ಗೊತ್ತಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗೈಸ್. ಸೆಲೆಕ್ಟ್ ಹತ್ರ ಬಂದಿದ್ದೀವಿ ಗೈಸ್. ಸೊ ಗೈಸ್, ಇಲ್ಲಿ ವೀಲ್ ಅಲೈನ್ಮೆಂಟಿಗೆ ಬಂದಿದ್ದೀವಿ. ಸೊ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ವೀಲ್ಸ್ ಎಲ್ಲ ತೆಗ್ದಿದ್ದಾರೆ, ಅವ್ರು ವೀಲ್ ಅಲೈನ್ಮೆಂಟ್ ಮಾಡ್ತಿದ್ದಾರೆ. ವೀಲ್ ಬ್ಯಾಲೆನ್ಸಿಂಗ್ ಆಯಿತು, ಟೈರ್ ಫಿಕ್ಸ್ ಮಾಡ್ತಿದ್ದಾರೆ ಅಲ್ಲೊಂದು. ಸೊ ನೋಡಬೇಕು. ಈಗ ಎಮಿಷನ್ ಟೆಸ್ಟು ಮಾಡಿಸ್ತಿದ್ದೀವಿ. ವೀಲ್ ಬ್ಯಾಲೆನ್ಸಿಗೆ ಇಟ್ಟಿದ್ದಾರೆ. ಆ್ಯಂಡ್ ಸೊ ಓಕೆ ಗೈಸ್, ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಆಯಿತು. ಸೊ ಈ ಆಯಿಲನ್ನು ಹಾಕ್ಸಿದ್ರೆ ಗಲ್ಫ್ ಅಲ್ಟ್ರಾ ಸಿಂಥೆಟಿಕ್ ಎಕ್ಸ್ ಅಂತ. ಸೊ ಫುಲ್ಲಿ ಸಿಂಥೆಟಿಕ್ ಕಾರ್ ಆಯಿಲ್, 5W30. ಆ್ಯಂಡ್ ಕಾಸ್ಟ್ ಬಂದುಬಿಟ್ಟು ಇದರದ್ದು ಆಲ್ಮೋಸ್ಟ್ 2,400 ಆ್ಯಂಡ್ 685 ಪರ್ ಲೀಟರ್. ಸೊ ಗೈಸ್, ಈಗ ಇಂಜಿನ್ ಆಯಿಲ್ ಹಾಕ್ತಿದ್ದೀವಿ. ಸೊ ಎಷ್ಟು 4 ಲೀಟ್ರ್ ಅಣ್ಣ? ಸೊ ಗೈಸ್, ಕಾರ್ದೆಲ್ಲ ಕೆಲಸ ಆಯಿತು. ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ, ಎಮಿಷನ್ ಟೆಸ್ಟ್ ಎಲ್ಲ ಇಟ್ಕೊಂಡು 800 ರೂಪಾಯಿ ಆಯಿತು ಗೈಸ್, 800 ರುಪೀಸ್. ಇಂಜಿನ್ ಆಯಿಲಿಗೆ ಗಲ್ಫಿಂದ ಹಾಕ್ಸಿದ್ದೀವಿ, 3000 ಹತ್ರ ಆಯಿತು. ಎಲ್ಲ ಫಿಟ್ಟಿಂಗ್ ಚಾರ್ಜಸ್ಸು, ಆಯಿಲ್ ಫಿಲ್ಟ್ರ್ ಎಲ್ಲ ಸೇರ್ಕೊಂಡು 3000 ರುಪೀಸ್ ಆಯಿತು. ಆಲ್ಮೋಸ್ಟ್ ಇವತ್ತಿಗೆ 4000 ರುಪೀಸ್ ಗೈಸ್ ಕಾರ್ ಸರ್ವಿಸಿಗೆ ಆಯಿತು. ಸೊ ಓಕೆ ಗೈಸ್, ನೋಡಿರಿ ಏನು ಪ್ರಾಬ್ಲಮ್ ಅಂದರೆ ಸ್ಟಾರ್ಟೇ ಆಗ್ತಿಲ್ಲ. ಸೊ ಅದೇ ಸೆಲ್ಫ್ ಮೋಟ್ರ್ ಹೋಗಿದೆ. ಸೊ ಈಗ ಇದೊಂದು ಕೆಲಸ ಆಗಿಬಿಡ್ಲಿ ಅಂತ ಗ್ಯಾರೇಜಿಗೆ ಹೋಗ್ತಿದ್ದೀವಿ. ಹಾಂ, ದಬ್ಬ. ಸೊ ಈಗ ಆನ್ ಆಯ್ತು ನೋಡ್ರಿ ಗೈಸ್. ಎಷ್ಟು
ಇಲ್ಲೇ ಗ್ಯಾರೇಜ್ ಇದೆ BIT ಕಾಲೇಜ್ ಹತ್ರ, ಇರ್ಫಾನ್ ಗ್ಯಾರೇಜ್ ಅಂತ. ಸೊ ನಮ್ಮ ಅಣ್ಣಂಗೆ ಪರಿಚಯ ಇರ್ಫಾನ್ ಅಣ್ಣ, ನಾನು ಅವ್ರಿಗೆ ಪರಿಚಯನೇ. ಲಾಸ್ಟ್ ಟೈಮ್ ಇದ್ರದ್ದು ಗೇರ್ ಲಿವರಿಂದು ಅಲ್ಲೇ ಚೇಂಜ್ ಮಾಡಿಸಿದ್ದೆ. ಸರಿ ಇಲ್ಲ ಅಂತ ಮತ್ತೆ ಸೊ ಇವರೇ ಇರ್ಫಾನ್ ಅಣ್ಣ ಅಂತ. ಮೋಟ್ರ್ ಸ್ವಲ್ಪ ಮೋಟ್ರಿಗೆ ಬ್ರಷ್ ಬರುತ್ತೆ, ಅದು ಬ್ರಷ್ ಹಾಕ್ಸಿದ್ರೆ. ಸೊ ಓಕೆ ಗೈಸ್, ಗಾಡಿ ಇನ್ನೇನಿಲ್ಲ, ಸೀದಾ ಮನೆಗೆ ಹೋಗ್ತಿದ್ದೀವಿ. ಸೊ ಗಾಡಿ ಯಾವಾಗ ರಿಪೇರಿ ಆಗುತ್ತೆ ಆವಾಗ ಸಿಗ್ತೀನಿ ಗೈಸ್, ಓಕೆನಾ? ಬಾಯ್. ಗಾಡಿ ರೆಡಿಯಾಗಿದೆ. ಸೊ ಅದೇ ಸೆಲ್ಫಿನ ಮೋಟ್ರು ಹೋಗಿತ್ತು, ಸೊ ಅದೆಲ್ಲ ಕರೆಕ್ಟ್ ಮಾಡಿ ತರಿಸಿದಾರಂತೆ. ಸೊ ಓಕೆ ಗೈಸ್, ಮನೆ ಹತ್ರ ಬಂದ್ವಿ. ಇನ್ನೇನು ಈ ವ್ಲಾಗ್ ಎಂಡಿಂಗ್ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು. ಸೊ ಹಾಗೆ ಸಪೋರ್ಟ್ ಮಾಡ್ತೀರಿ ಗೈಸ್, ಲೈಕ್ ಕೊಡ್ರಿ ಈ ವಿಡಿಯೋಗೆ. ಒಂದು ಮಿನಿಮಮ್ ಟಾರ್ಗೆಟ್ 50 ಲೈಕ್ಸ್ ಆ್ಯಂಡ್ 30 ಕಾಮೆಂಟ್ಸ್ ಇರಲಿ ಗೈಸ್. ಸೊ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಗೈಸ್, ಬಾಯ್.